ಏನವ ಬರೀ ಫೋನ್ ನೋಡ್ತಿರ್ತೀಯಲ್ಲ, ಯಾವ್ದಾದ್ರು ಒಂದು ಕತೆ ಹೇಳು. ಕತೆ ಹೇಳ್ಬೇಕಾ? ಯಾವ್ದು ಕತೆ ಹೇಳಿ ಮಗಳೇ? ಹಿಸ್ಟಾರಿಕಲ್ ಕತೆ. ಓ, ನಿನಗೂ ಕತೆ ಹೇಳ್ಬೇಕಾ? ಹಿಸ್ಟಾರಿಕಲ್ ಕತೆ ಹೇಳ್ಬೇಕಾ? ಕೇಳ್ತೀರಾ? ಹಾಗಾದ್ರೆ ಹಿಸ್ಟಾರಿಕಲ್ ಕತೆ ಅಂದ್ರೆ ರಾಜರದು ಹೇಳ ಅಥವಾ ಈ ಮಣ್ಣಿನ ಜನಕ್ಕೋಸ್ಕರ ನಮಗೋಸ್ಕರ ತನ್ನನ್ನು ತಾನು ತ್ಯಾಗ ಮಾಡ್ಕೊಂಡಂತ ಒಬ್ಬ ಮಹಾನ್ ವ್ಯಕ್ತಿ ಕತೆ ಹೇಳ? ಹೌದಾ? ಹಾಗಾದ್ರೆ ಮಹಾನ್ ವ್ಯಕ್ತಿ ಕತೆ ಬೇಕಂತಂದ್ರೆ ನಿಮಗೆ 1857ರ ಮಹಾದಂಗೆಯ ಪೂರ್ವದಲ್ಲಿ ಭಾರತದಲ್ಲಿ ಹಲವಾರು ಸಣ್ಣ ಪುಟ್ಟ ದಂಗೆ ನಡೆದವು. ಅದರಲ್ಲಿ ಅತಿ ಪ್ರಮುಖವಾದಂತ ದಂಗೆ ಅಂತಂದ್ರೆ 1824ರ ಕಿತ್ತೂರು ದಂಗೆ ಅಂತ ನೋಡ್ತೀವಿ. ಆ ಕಿತ್ತೂರು ಅಂದ ತಕ್ಷಣ ಹೆಸರು ಬರೋದು ಮೊಟ್ಟ ಮೊದಲೇದು ನಮಗೆ ಸಂಗೊಳ್ಳಿ ರಾಯಣ್ಣ ಅಂತ. ಆತ ಒಬ್ಬ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ವಾಲಿಕಾರನಾಗಿ ಜೀವನ ಮಾಡಿ ಚೆನ್ನಮ್ಮ ರಾಣಿ ಅಂಗರಕ್ಷಕನಾಗಿ ಇಡೀ ತನ್ನ ಬದುಕನ್ನ ಸಮಾಜಕ್ಕೋಸ್ಕರ ಮುಡಿಬಿಟ್ಟು ಈ ದೇಶವನ್ನ ಗುಲಾಮಗಿರಿಯಲ್ಲಿ ತಳ್ಳಿದಂತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಪ್ರಾಣ ಕಳ್ಕೊಂಡಂತ ಮಹಾನ್ ವೀರ. ಆತನ ಕತೆ ಹೇಳ? ಒಂದ್ ಕೆಲಸ ಮಾಡೋಣ, ಆ ಕತೆ ಹೇಳಬೇಕು ಅಂತಂದ್ರೆ ನಾವ್ ಇಲ್ಲಿ ಕೂತ್ ಕತೆ ಹೇಳೋದಕ್ಕಿಂತ ಸಂಗೊಳ್ಳಿಗೆ ಹೋಗೋಣ. ಯಾಕೆ ಗೊತ್ತೇನ? ಅದ್ ಯಾಕಂದ್ರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಜೀವನಕ್ಕೆ ಸಂಬಂಧಿಸಿದಂತ ಒಂದಿಷ್ಟು ಮೂರ್ತಿಗಳನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಜೀವ ಕಳೆಯನ್ನ ತುಂಬಿದಂತ ಸಂಗೊಳ್ಳಿ ರಾಯಣ್ಣನ ಜೀವನ ನಡೆದದ್ದು ಹೇಗಿತ್ತು ಅಂತ ಹೇಳೋದಕ್ಕೆ ಅಲ್ಲಿ ಒಂದು ಗಾರ್ಡನ್ ಮಾಡ್ಯಾರ. ಆ ಗಾರ್ಡನ್ ನೋಡ್ತಾ ನಾವು ಕತೆಗಳನ್ನ ಕೇಳೋಣ. ಓಕೆನಾ? ಸರಿ, ಹಾಗಾದ್ರೆ ನೀವು ಕೂಡ ಸಂಗೊಳ್ಳಿಗೆ ಬರ್ತೀರಾ? ಬನ್ನಿ ಹೋಗೋಣ. ಇದು ಸಂಗೊಳ್ಳಿ ರಾಯಣ್ಣ ಮೂರ್ತಿ. ಇದು ಸಂಗೊಳ್ಳಿ ರಾಯಣ್ಣ ಮೂರ್ತಿ. ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಹೇಳಿದ್ವಿ ನಾವು ಕನ್ನಡ ನಾಡಿನ ಮಹಾನ್ ಪ್ರಚಂಡ ಕುವರ ಸಂಗೊಳ್ಳಿ ರಾಯಣ್ಣನ ಕುರಿತಾಗಿ ಅದೇ ಊರಿಗೆ ಹೋಗಿ ನಾವು ಒಂದಿಷ್ಟು ವಿಚಾರಗಳನ್ನ ಹೇಳ್ತೀವಿ ಅಂತ. ಇಂದು ಅದೇ ಸಂಗೊಳ್ಳಿ ರಾಯಣ್ಣನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯಭೂಮಿ ಸಂಗೊಳ್ಳಿಯ ರಾಕ್ ಗಾರ್ಡನ್ ಮುಂದೆ ನಾವೆಲ್ಲರೂ ನಿಂತಿದ್ದೀವಿ. ಸ್ನೇಹಿತರೆ, ಸ್ವಾಭಿಮಾನ, ಸುಪ್ರತಿಷ್ಠೆ, ಈ ಮಣ್ಣಿನ ಮೇಲಿರುವಂಥ ಪ್ರೀತಿ, ದಯಾಗುಣ, ಶೌರ್ಯ, ಸಾಹಸ ಇವೆಲ್ಲವಕ್ಕೂ ಒಂದು ಅಂಬಾಸಿಡರ್ ಅಂತಂದರೆ ಅದು ಸಂಗೊಳ್ಳಿ ರಾಯಣ್ಣ. ಅಂತಹ ಒಬ್ಬ ಮಹಾನ್ ವೀರನ ಕಥೆಯನ್ನು ನಮ್ಮ ನಾಡಿನ ಕಣಕಣದಲ್ಲೂ ಮಣ್ಣಿನಲ್ಲೂ ಕೂಡ ಬರೆಯಲಾಗಿದೆ. ಯಾಕಂದರೆ ಆತ ತನ್ನ ಮನೆಗೋಸ್ಕರ ಬದುಕದೆ ಜನಕ್ಕೋಸ್ಕರ ಬದುಕಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿತ್ವವನ್ನು ಕುರಿತಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಗುಣಗಾನ ಮಾಡಬೇಕಾಗಿದ್ದು ಭಾರತೀಯರಾದಂಥ ನಮ್ಮ ಕರ್ತವ್ಯ. ನಾವು ಹಿಂದೂಗಳು ಕಾಶಿ, ಮಥುರಾ, ಯಾವುದ್ಯಾವುದೋ ದೇವಸ್ಥಾನಗಳಿಗೆ ಪುಣ್ಯ ಬರುತ್ತೆ ಅಂತ ಹೋಗ್ತೀವಿ. ಆದರೆ ಒಂದು ತಿಳ್ಕೊಳ್ಳಿ, ನಿಜವಾಗ್ಲೂ ನಮಗೇನಾದರೂ ಪುಣ್ಯ ಬರೋಂಗಿದ್ದಿದ್ರೆ, ನಿಜವಾಗ್ಲೂ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಂಗಿದ್ದಿದ್ರೆ ಅದು ಇಂಥ ಮಹಾನ್ ವ್ಯಕ್ತಿಗಳ ಜೀವನ ನಡೆದಂಥ ಮಣ್ಣಿನಲ್ಲಿ ಅಡ್ಡಾಡಿ ಬರುವಂಥದ್ದೇ ನಿಜವಾದಂಥ ಪುಣ್ಯ. ಹಾಗಾಗಿ ಇದು ಕೇವಲ ಅಕ್ಷರ ಓದಿದವರು, ಓದದೇ ಇರೋರು ಅಥವಾ ಸಣ್ಣವರು ದೊಡ್ಡವರಂತಲ್ಲ, ಮುಂದಿನ ಪೀಳಿಗೆಯ ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ನಾವೆಲ್ಲರೂ ಹೇಳಬೇಕಾಗಿದೆ. ಯಾಕಂತಂದರೆ ನಮ್ಮ ನಾಡಿನ ಮಹಾನ್ ಕಲಿ, ನಮಗೋಸ್ಕರ ಬದುಕಿದಂಥ ಒಬ್ಬ ಮಹಾನ್ ವ್ಯಕ್ತಿ, ಅಂಥವನ ವಿಚಾರವನ್ನು ತಿಳಿಯೋದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಬನ್ನಿ ನಾವೆಲ್ಲ ಸಂಗೊಳ್ಳಿ ರಾಯಣ್ಣನ ಜೀವನದ ಗಾಥೆಯನ್ನು ತಿಳ್ಕೊಳ್ಳುವಂಥ ಈ ಒಂದು ರಾಕ್ ಗಾರ್ಡನ್ನಲ್ಲಿ ಹೋಗೋಣ. ಹೋಗೋಣ. ಅಪ್ರತಿಮ ವೀರನ ಅಜರಾಮರ ಕತೆ. ನಮ್ಮ ನೆಲದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಒಬ್ಬ ಯೋಧನ ಹೆಸರು ಕೇಳಿದರೆ ಇಂದಿಗೂ ರಕ್ತ ಕುದಿಯುತ್ತದೆ. ಅವನು ಯಾರೂ ಸಾಮಾನ್ಯ ಸೈನಿಕನಲ್ಲ. ಅವನು ಬ್ರಿಟಿಷ್ ಸಾಮ್ರಾಜ್ಯದ ಬುಡ ನಡಗಿಸಿದ ಸಿಂಹ. ಅವನೇ ಸಂಗೊಳ್ಳಿ ರಾಯಣ್ಣ. ಸ್ನೇಹಿತರೆ, ವೀರಭೂಮಿ, ಶೌರ್ಯಭೂಮಿ ಸಂಗೊಳ್ಳಿಯಲ್ಲಿ ಇಂದು ನಿಮ್ಮೊಂದಿಗೆ ನಾನು. ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನು ತಿಳಿಯುವ ಮೊದಲು ಆತನ ಮನೆತನದ ವೀರ ಇತಿಹಾಸವನ್ನು ತಿಳಿಯೋಣ. ಕೇವಲ ಸಂಗೊಳ್ಳಿ ರಾಯಣ್ಣನಷ್ಟೇ ಸ್ವತಂತ್ರ ಯೋಧನಲ್ಲ, ಆತನ ಇಡೀ ಕುಟುಂಬವೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಹಾನ್ ಮನೆತನ. ಆತನ ಅಜ್ಜ ರೋಗಣ್ಣ. ನೀವು ಈಗ ನೋಡುತ್ತಿರುವ ದೃಶ್ಯ ರೋಗಣ್ಣ ಚಿಣಿಗಿ ಮತ್ತು ಕೋಳಿವಾಡ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿಯ ಪರವಾಗಿ ಹೋರಾಟ ಮಾಡಿ ಗೆಲುವನ್ನು ತಂದುಕೊಟ್ಟಂಥ ಒಬ್ಬ ಶೌರ್ಯವಂತ. ಆ ಕಾರಣಕ್ಕಾಗಿಯೇ ಆತನಿಗೆ ವೀರಪ್ಪ ದೇಸಾಯಿ ಸಾವಿರ ಒಂಟೆಯ ಸರದಾರ ಅನ್ನುವಂಥ ಬಿರುದನ್ನು ನೀಡುವ ಮೂಲಕ ಗೌರವಿಸಿದ್ದ. ಈ ರೋಗಣ್ಣ ಸಾಮಾನ್ಯವಾದ ವ್ಯಕ್ತಿಯೇ ಅಲ್ಲ, ವೀರನಾಗಿದ್ದ, ಶೂರನಾಗಿದ್ದ, ಅಷ್ಟೇ ಅಲ್ಲ ಜನಮುಖಿ ಕಾರ್ಯವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದ.
ಕುರಿ ಕಾಯುವ ಕಾಯಕವನ್ನು ಮಾಡೋದ್ರೊಟ್ಟಿಗೆ ನಾಟಿ ವೈದ್ಯನಾಗಿದ್ದಂಥ ಈ ರೋಗಣ್ಣ ತನ್ನ ಹತ್ತಿರ ಬರ್ತಕ್ಕಂಥ ರೋಗಿಗಳಿಗೆ ಗುಣಮುಖ ಮಾಡುವುದರಲ್ಲಿ ಎತ್ತಿದ ಕೈ. ಎಷ್ಟರ ಮಟ್ಟಿಗೆ ಅಂದರೆ ಆತ ಒಬ್ಬ ಆಯುರ್ವೇದಿಕ ಪಂಡಿತನೆಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕೈ ಮುರಿದವರಿರ್ಬೋದು, ಕಾಲು ಮುರಿದವರಿರ್ಬೋದು, ಇತರೆ ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ನೀಡುವಂಥ ಸಂಜೀವಿನಿ ಅಂತಂದರೆ ಅದು ರೋಗಣ್ಣ ಆಗಿದ್ದ. ಹಾಗಾಗಿ ಇಂದಿಗೂ ಆ ಒಂದು ಸಂಗೊಳ್ಳಿ ರಾಯಣ್ಣನ ಮನೆತನಕ್ಕೆ ಅಜ್ಜನ ಹೆಸರೇ ಬಂದಿರುವುದು. ಹಾಗಾಗಿ ಆ ಮನೆತನವನ್ನು ರೋಗಣ್ಣನವರ ಮನೆತನ ಎಂದು ಕರೆಯುತ್ತಿರುವುದು. ಇಂದಿಗೂ ಆ ಮನೆತನ ಅಜರಾಮರ. ಏಕೆಂದರೆ ಇಡೀ ತನ್ನ ಬದುಕೆ ಸಮಾಜಕ್ಕೋಸ್ಕರ ಮೀಸಲಿಟ್ಟಂಥ ಒಂದು ಮನೆತನ. ಇನ್ನು ಆತನ ತಂದೆ ಭರಮಣ್ಣನ ಬಗ್ಗೆ ಹೇಳಬೇಕೆಂದರೆ ಆತನೂ ಸಾಮಾನ್ಯದವನಲ್ಲ. ಕಿತ್ತೂರಿಗೆ ಕಂಟಕ ಪ್ರಾಯವಾಗಿದ್ದಂಥ ಹುಲಿಯನ್ನು ಕೊಂದಂಥ ಭರಮಣ್ಣ, ಆತನಿಗೆ ಹುಲಿ ಕೊಂದ ಭರಮಣ್ಣ ಅನ್ನುವ ಹೆಸರೇ ಇತ್ತು. ಆತನ ಮನೆತನದಲ್ಲಿ ಎಲ್ಲ ರೀತಿಯ ಗೌರವ ಅಭಿಮಾನ ಪಡುವ ರೀತಿಯಲ್ಲಿ ಇಡೀ ಊರೇ ಭರಮಣ್ಣನ ಬಗ್ಗೆ ಗೌರವ ಅಭಿಮಾನದಿಂದ ಇತ್ತು. ಯಾಕೆಂದರೆ ಆತ ಒಬ್ಬ ತನ್ನ ತಂದೆಯ ಹಾಗೆ ಅಸಾಮಾನ್ಯ ಶೌರ್ಯವಂತನಾಗಿದ್ದ. ಅಷ್ಟೇ ಅಲ್ಲ, ಆತ ಆ ಉಪಟಳವನ್ನು ನೀಡತಕ್ಕಂಥ ಹುಲಿಯನ್ನು ಕೊಂದಿದ್ದಷ್ಟೇ ಅಲ್ಲ, ಅದನ್ನು ಸಂಸ್ಥಾನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದ. ಇದನ್ನು ನೋಡಿದಂಥ ಸಂಸ್ಥಾನದ ಒಡೆಯನಾದಂಥ ಮಲ್ಲಸರ್ದ ದೇಸಾಯಿ ಹುಲಿಯೊಂದಿಗೆ ಕಾದಾಡಿ ಅದನ್ನು ಕೊಂದು ಹಾಕಿ ಜನಗಳನ್ನು ಪ್ರಾಣಭೀತಿಯಿಂದ ಪಾರು ಮಾಡಿದಂಥ ಭರಮಣ್ಣನಿಗೆ ರಕ್ತಮಾನ್ಯದೊಲೆಯನ್ನು ಇಲ್ಲಿ ಆತನಿಗೆ ಕಾಣಿಕೆಯಾಗಿ ನೀಡಿದ್ದ, ಬಹುಮಾನವಾಗಿ ನೀಡಿದ್ದ. ಹಾಗಿದ್ದರೆ ನಿಜವಾದ ಹುಲಿ ಅಂದರೆ ಅದು ಭರಮಣ್ಣನೇ. ಹುಲಿ ಕೊಂದ ಭರಮಣ್ಣ ಅನ್ನುವಂಥ ಅಭಿಧಾಮಕ್ಕೆ ಇಲ್ಲಿ ಆತ ಹೆಸರುವಾಸಿಯಾಗಿದ್ದ. ಈ ರೀತಿಯ ವೀರತ್ವದಿಂದ ಶೌರ್ಯದಿಂದ ಕೂಡಿದಂಥ ಮನೆತನದಲ್ಲಿ ನಮ್ಮ ವೀರಯೋಧ, ಸ್ವಾಭಿಮಾನಿ, ಗಂಡು ಮೆಟ್ಟಿದ ನಾಡಿನ ಪ್ರಚಂಡ ರಾಯಣ್ಣ 1798 ಆಗಸ್ಟ್ 15ನೇ ತಾರೀಕಿಗೆ ಜನ್ಮವನ್ನು ಪಡಿತಾನೆ. ಈತ ಭರಮಣ್ಣನ ಎರಡನೆಯ ಮಗನಾಗಿ ಜನಿಸಿದ. ಹಿರಿ ಮಗನಾಗಿ ಸಿದ್ದಪ್ಪ ಇದ್ದ. ಹಾಗಾಗಿ ಎರಡನೆಯ ಮಗ ಈ ರಾಯಣ್ಣ, ಈತನ ನಾಮಕರಣ ಮಾಡುವಂಥ ಒಂದು ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಆತನಿಗೆ ರಾಯಣ್ಣ 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 ಎಂದು ನಾಮಕರಣ ಮಾಡಿದರು. ಹೀಗೆ ರಾಯಣ್ಣನಾಗಿ ತನ್ನ ಬದುಕನ್ನು ಆರಂಭಿಸಿದಂಥ ಬಾಲಕ ತುಂಬ ಚೂಟಿಯಾಗಿದ್ದ. ತನ್ನ ತಂದೆಯಂತೆಯೇ ಶೌರ್ಯ ಸಾಹಸವನ್ನು ಮೆರೆಯುವುದರಲ್ಲಿ ಮುಂದಿನಲ್ಲಿದ್ದ. ತಾನು ಚಿಕ್ಕವನಿರುವಾಗ ತಂದೆ ಹುಲಿ ಕೊಂದಿದ್ದನ್ನು, ತಂದೆಯನ್ನು ಮೆರವಣಿಗೆ ಮಾಡಿದ್ದನ್ನು ಕಣ್ಣಾರೆ ನೋಡಿದ್ದ. ಹಾಗಾಗಿ ಆತನಿಗೆ ತಂದೆ ಮತ್ತು ಅಜ್ಜ ಮಹಾನ್ ಸ್ಫೂರ್ತಿದಾಯಕ ವ್ಯಕ್ತಿಗಳಾಗಿದ್ದರು. ಇಡೀ ಅವರ ಕುಟುಂಬವೇ ಶೌರ್ಯ ಸಾಹಸದ ಕಣಿಯಾಗಿತ್ತು ಮತ್ತು ಜೊತೆಗೆ ಕಿತ್ತೂರು ಸಂಸ್ಥಾನದ ಒಂದು ಆತ್ಮೀಯ ಬಂಟರಾಗಿದ್ದರು. ಇಂಥ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ಬಾಲ್ಯವನ್ನು ಆರಂಭ ಮಾಡ್ತಾನೆ. ಬಾಲ್ಯದಲ್ಲಿಯೇ ರಾಯಣ್ಣ ಮಲಪ್ರಭಾ ನದಿಯಲ್ಲಿ ಈಜುವುದು, ಗರಡಿಯಲ್ಲಿ ಕುಸ್ತಿಯನ್ನು ಮಾಡುವುದು, ಗುಂಡು ಎತ್ತುವುದು, ಕತ್ತಿ ವರ್ಷೆ ಮಾಡುವುದು ಮುಂತಾದ ದೇಹದಾರ್ಢ್ಯಕ್ಕೆ ಬೇಕಾದಂಥ ಎಲ್ಲ ರೀತಿಯ ಕಸರತ್ತುಗಳನ್ನು ತನ್ನ ಬಾಲ್ಯದಲ್ಲಿಯೇ ಆತ ಕಲಿಯುತ್ತಾನೆ. ಸ್ನೇಹಿತರೊಂದಿಗೆ ಆಟ ಪಾಠದಲ್ಲಿ ತೊಡಗುತ್ತಾನೆ, ತನ್ನ ದೇಹವನ್ನು ಗಟ್ಟಿಗೊಳಿಸ್ತಾನೆ. ಒಂದು ಅಂದಾಜಿನ ಪ್ರಕಾರ ಸಂಗೊಳ್ಳಿ ರಾಯಣ್ಣ 6.5 ಫೂಟಿಗಿಂತ ಎತ್ತರ ಇದ್ದ ಅನ್ನುವಂಥ ಒಂದು ಅಂದಾಜಿದೆ. ಅನಕ್ಷರ ಕುಕ್ಷಿಯಾಗಿದ್ದ, ವಾಲಿಕಾರ ಮನೆತನದಲ್ಲಿ ಹುಟ್ಟಿದ್ದ. ಮುಂದೆ ನಾನೂ ಕೂಡ ಗಟ್ಟಿಮುಟ್ಟಾಗಿ ವಾಲಿಕಾರನಾಗಬೇಕು, ವೀರ ಯೋಧನಾಗಬೇಕು, ಕಿತ್ತೂರು ಸಂಸ್ಥಾನದಲ್ಲಿ ಅಂಗರಕ್ಷಕನಾಗಬೇಕು ಅನ್ನುವಂಥ ಛಲದೊಂದಿಗೆ ರಾಯಣ್ಣ ಎಲ್ಲ ರೀತಿಯ ಒಂದು ದೈಹಿಕ ಸಾಮರ್ಥ್ಯದ ಶಿಕ್ಷಣದಲ್ಲಿ ಎಲ್ಲ ರೀತಿಯ ಕತ್ತೆ ವರ್ಷೆ ಇರ್ಬೋದು, ಬರಚೆ ಎಸೆತ ಇರ್ಬೋದು, ಕುದುರೆಯನ್ನು ಓಡಿಸುವುದಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಆತ ನಿಷ್ಣಾತನಾಗಿದ್ದ ಎನ್ನುವುದನ್ನು ಗಮನಿಸ್ಬೋದು. ಆತ ಕುಸ್ತಿಯಲ್ಲಿ ಎಂಥ ಅಪ್ರತಿಮನಾಗಿದ್ದಾನೆಂದರೆ ಯಾರೇ ಎಂಥ ಪೈಲ್ವಾನ್ ಬಂದರೂ ಕೂಡ ಕುಸ್ತಿಯಲ್ಲಿ ಅವರನ್ನು ಮಣ್ಣು ಮುಕ್ಕಿಸ್ತಿದ್ದ. ಈತ ಕುಸ್ತಿ ಹಿಡಿಯೋಕ್ಕೆ ಬರ್ತಾನ ಅಂದ್ರನ್ನ ಎದುರಿರ್ತಕ್ಕಂಥ ಪೈಲ್ವಾನರು ಗಾಬರಿ ಬೀಳ್ತಿದ್ರು. ಯಾಕಂದರೆ ಅಷ್ಟೊಂದು ಸಾಮು ಮಾಡಿ ದೇಹವನ್ನು ಉರಿಗೊಳಿಸಿ ಇವತ್ತು ಏನು ಜಿಮ್ಮು ಏನೇನು ಹೇಳ್ತೀವಲ್ಲ ಅವರೆಲ್ಲರಿಗಿಂತ ಅತ್ಯಂತ ಗಟ್ಟಿಮುಟ್ಟಾಗಿದ್ದ. ಜೊತೆಗೆ ಮನೆಯಲ್ಲಿ ತಾಯಿ ಕೆಂಚವ್ವ ನೀಡ್ತಕ್ಕಂಥ ಆಹಾರವು ಕೂಡ ಅಷ್ಟೇ ಪೌಷ್ಟಿಕವಾಗಿತ್ತು.
ಮಗನ ಈ ಒಂದು ದೇಹದಾಢ್ಯಕ್ಕೆ, ಮಗ ಗಟ್ಟಿಮುಟ್ಟು ಆಗೋದಕ್ಕೆ, ಮಗ ಶೌರ್ಯವಂತ ಆಗೋದಕ್ಕೆ ತಾಯಿ ಕೆಂಚವ್ವ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು, ಪೌಷ್ಟಿಕ ಆಹಾರಗಳನ್ನು ನೀಡಿ ಮಗನನ್ನು ಒಂದು ರೀತಿ ಯೋಧನ ಥರ ತಯಾರಿ ಮಾಡಿದ್ಲು. ಯಾಕಂದರೆ ಕೆಂಚವ್ವ ಸಾಮಾನ್ಯದ ಹೆಣ್ಣಲ್ಲ, ಒಬ್ಬ ಮಹಾನ್ ತಾಯಿ. ಅಂಥ ತಾಯಿಯ ಉದರದಲ್ಲಿ ಜನಿಸಿದಂಥ ರಾಯಣ್ಣ ನಿಜವಾಗಲೂ ಪುಣ್ಯವಂತ. ಅಂಥ ವ್ಯಕ್ತಿ ನಮಗೋಸ್ಕರ ಬದುಕಿದ ಅನ್ನೋದು ಕೂಡ ನಮ್ಮ ಪುಣ್ಯವೂ ಹೌದು. ಆತ ಸಮಾಜಕ್ಕೋಸ್ಕರನೇ, ಜನಕ್ಕೋಸ್ಕರನೇ ಬದುಕಬೇಕನ್ನುವಂಥದ್ದನ್ನು ತನ್ನ ಮನಸ್ಸಲ್ಲಿ ಮಾಡಿದ್ದ. ಹಾಗೆ ಆತನಿಗೆ ಮದುವೆ ಕೂಡ ಆಗಿತ್ತು. ಬೆಳವಡಿಯ ಮಾವನ ಮಗಳ ಒಂದಿಗೆ ಮದುವೆಯೂ ಕೂಡ ಜರುಗಿತ್ತು. ಆದರೆ ವೈವಾಹಿಕ ಸಂಸಾರ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದರ ಕಡೆ ಆತನ ಲಕ್ಷ್ಯವೂ ಕೂಡ ಇರಲಿಲ್ಲ. ಆತನಿಗಿರೋದು ಒಂದೇ, ಯೋಧನಾಗಬೇಕು, ಸೈನಿಕನಾಗಬೇಕು, ಕಿತ್ತೂರು ಸಂಸ್ಥಾನಕ್ಕೆ ಸೇವೆ ಮಾಡಬೇಕು. ಅದೇ ನಿಟ್ಟಿನಲ್ಲಿ ಆತ ಕುಸ್ತಿ ಆಡುವುದನ್ನು, ಗುಂಡುಕಲ್ಲು ಎತ್ತುವುದನ್ನು ಪ್ರತಿಯೊಂದು ಮಾಡ್ತಾ ಕೊನೆಗೆ ಒಂದು ದಿವಸ ಆತ ಕುಸ್ತಿಯಲ್ಲಿ ಗೆದ್ದು ರಾಣಿ ಚೆನ್ನಮ್ಮನಿಂದನೇ ಆತ ಗೌರವ ಸಮರ್ಪಣೆ ಮಾಡಿಕೊಳ್ತಾನೆ. ಅಂದರೆ ಸಾಮಾನ್ಯ ಸಂಗೊಳ್ಳಿಯಲ್ಲಿ ಹುಟ್ಟಿದಂಥ ರಾಯಣ್ಣ ತನ್ನ ಒಂದು ಶಕ್ತಿ ಸಾಮರ್ಥ್ಯದ ಮೂಲಕ ಕಿತ್ತೂರಿನ ಅರಮನೆಯ ಮುಂಬಾಗಿಲಲ್ಲಿ ಕಾಲಿಡುವಂಥ ಸಂದರ್ಭ ಬರ್ತದ. ಅದು ಯಾವಾಗಪ್ಪ ಅಂತಂದರೆ ಆತ ಕುಸ್ತಿಯಲ್ಲಿ ಗೆದ್ದು ಪೈಲ್ವಾನನನ್ನು ಸೋಲಿಸಿ ತಾನು ಪೈಲ್ವಾನ ಆಗಿ ಬಂದಾಗ ರಾಣಿ ಚೆನ್ನಮ್ಮಾಜಿ ಆತನಿಗೆ ಅಭಿಮಾನಪೂರ್ವಕವಾಗಿ ಖಡ್ಗವನ್ನು ನೀಡ್ತಾಳೆ. ಪೈಲ್ವಾನ ರಾಯಣ್ಣನಿಗೆ ರಾಣಿ ಚೆನ್ನಮ್ಮಾಜಿ ಖಡ್ಗವನ್ನು ನೀಡುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಎಂಥ ಅದ್ಭುತವಾದಂಥ ಸಂಗಮ ಅಂತಂದರೆ, ಅಂದಿನಿಂದ ರಾಣಿಯ ಸೇವೆಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವಂಥ ಮಹಾನ್ ಯೋಧನಾಗಿ ಸಂಗೊಳ್ಳಿ ರಾಯಣ್ಣ ರೂಪುಗೊಳ್ತಾನೆ. ಆತನ ಒಂದು ಆಶಯ ಒಂದೇ, ತಾನು ಚೆನ್ನಮ್ಮಾಜಿಯ ಬೆಂಗವಾಲು ಪಡೆಯ ಒಬ್ಬ ವ್ಯಕ್ತಿ ಆಗಬೇಕು, ತಾನು ಚೆನ್ನಮ್ಮನ ಜೊತೆ ಸದಾ ಇರಬೇಕು ಅಂತ ಬಯಸ್ತಾನೆ. ಆದರೆ ಅದಕ್ಕಿಂತ ಹೆಚ್ಚಿನ ಗೌರವ ಸನ್ಮಾನವನ್ನು ರಾಣಿ ಚೆನ್ನಮ್ಮ ಕೊಟ್ಟು ಆತನನ್ನು ಮುಖ್ಯ ಕಮಾಂಡರನ್ನಾಗಿ, ಲೆಫ್ಟಿನೆಂಟ್ ಕಮಾಂಡರನ್ನಾಗಿ ತನ್ನ ಸೈನ್ಯದಲ್ಲಿ ಜೊತೆಗೆ ಸೇರಿಸಿಕೊಳ್ಳೋದು ಆ ಕಿತ್ತೂರಿನ ಇತಿಹಾಸದಲ್ಲಿ ಮತ್ತೊಂದು ತಿರುವನ್ನು ಪಡಿತದ. ಇದೇ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಗ್ತದ. ಏನಪ್ಪ ಅಂತಂದರೆ, ಕ್ರಿಸ್ತಶಕ 1824 ಸಂದರ್ಭದಲ್ಲಿ ಮಕ್ಕಳು ಇಲ್ಲದೆ ಚೆನ್ನಮ್ಮಾಜಿ ದತ್ತಕ ತೆಗೆದುಕೊಳ್ಳುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತದ. ಹಾಗಾಗಿ ಶಿವಲಿಂಗ ಸರ್ಜ ದೇಸಾಯಿಯನ್ನ ಅವರು ದತ್ತಕ ಮಾಡ್ಕೋತಾರ ಶಿವಲಿಂಗಪ್ಪನನ್ನ. ಯಾವಾಗ ಚೆನ್ನಮ್ಮಾಜಿ ದತ್ತಕ ತೆಗೆದುಕೊಳ್ತಾಳೋ ಆವಾಗ ಬ್ರಿಟಿಷರು ಆಕೆಯ ವಿರುದ್ಧ ಉರಿದು ಬೀಳ್ತಾರ. ಅವತ್ತು ಏನಾಗಿತ್ತಪ್ಪ ಅಂತಂದರೆ, ಧಾರವಾಡದ ಕಲೆಕ್ಟರ್ನ ಅಧೀನದಲ್ಲಿ ಕಿತ್ತೂರು ಸಂಸ್ಥಾನ ಇತ್ತು. ಹಾಗಾಗಿ ಬ್ರಿಟಿಷರ ಅಡಿಯಲ್ಲಿ ಇರತಕ್ಕಂಥ ಕಿತ್ತೂರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂತಂದರೆ ಅದು ಬ್ರಿಟಿಷರ ಒಂದು ಆಜ್ಞೆಯ ಮೇರೆಗೆ ಇತ್ತು. ಆದರೆ ಆ ಬ್ರಿಟಿಷರನ್ನು ಕೇಳದೆ ಇವರು ದತ್ತಕ್ಕೆ ತೆಗೆದುಕೊಂಡಿದ್ದರಿಂದ ರೊಚ್ಚಿಗೆದ್ದಂಥ ಆ ಒಂದು ಧಾರವಾಡದ ಕಲೆಕ್ಟರ್ ಥ್ಯಾಕ್ರೆ ಈ ಚೆನ್ನಮ್ಮನ ಹತ್ತಿರ ಬರ್ತಾನೆ. ಆ ಒಂದು ನೀತಿಯನ್ನು ವಿರೋಧ ಮಾಡ್ತಾನೆ. ಕಪ್ಪ ಕಾಣಿಕೆಯನ್ನು ಸಲ್ಲಿಸಬೇಕಂದಾಗ ಅಲ್ಲಿ ಚೆನ್ನಮ್ಮ ಮತ್ತು ರಾಯಣ್ಣ ಇಬ್ಬರೂ ಸೇರಿ ಆ ಥ್ಯಾಕ್ರೆಯನ್ನು ಎದುರಿಸುವಂಥ ದೃಶ್ಯವ ಅತ್ಯಂತ ಅಮೋಘವಾಗಿದ್ದು, ಕಪ್ಪ ಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಉತ್ತಿದ್ದೀರೋ ಬಿತ್ತಿದ್ದೀರೋ, ನೀವೇನು ನಮ್ಮ ಅಣ್ಣ ತಮ್ಮಂದಿರೋ ಎಂದು ಪ್ರಶ್ನಿಸುವಂಥ ಒಂದು ಧಾಟಿ ಇದೆಯಲ್ಲ, ಅದು ವೀರ ಚೆನ್ನಮ್ಮಾಜಿಗೆ ರಾಯಣ್ಣನಿಂದ ಕಳೆಗಟ್ಟಿ ತಂದರೂ ತಪ್ಪಾಗಲಿಕ್ಕಿಲ್ಲ. ಇದರಿಂದ ರೊಚ್ಚಿಗೆದ್ದಂಥ ಥ್ಯಾಕ್ರೆ ಈ ಒಂದು ಕಿತ್ತೂರಿನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇದನ್ನು ಮೊದಲ ಕಿತ್ತೂರು ಆಂಗ್ಲೋ ಯುದ್ಧ ಅಂತೇಳಿ ಕರಿತೀವಿ. ಕ್ರಿಸ್ತಶಕ 1824 ಅಕ್ಟೋಬರ್ 23ರಂದು ಈ ಒಂದು ಬ್ರಿಟಿಷ್ ಸೈನ್ಯ ಕಿತ್ತೂರ ಮೇಲೆ ದಾಳಿ ಮಾಡೋದಕ್ಕೆ ಎಲ್ಲ ರೀತಿಯ ಸಜ್ಜಾಗ್ತದೆ. ಆವಾಗ ರಾಣಿಯೂ ಕೂಡ ಹಿಂದೆಗೆಯುವುದಿಲ್ಲ. ತಾನೂ ಕೂಡ ಏನಪ್ಪ ಅಂದರೆ ತನ್ನ ಅತ್ಯಂತ ಸ್ವಾಭಿಮಾನಿ ಸೈನಿಕರೊಂದಿಗೆ ಯುದ್ಧಕ್ಕೆ ಮುನ್ನಡಿಯನ್ನು ಹಿಡ್ತಾಳೆ. ಹರಹರ ಮಹಾದೇವ ಎಂದು ತನ್ನ ಸೈನಿಕರನ್ನು ಉರಿದುಂಬಿಸ್ತಾಳೆ. ಇಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನು ಕೂಡ ತನ್ನ ಇಡೀ ಸೈನ್ಯವನ್ನು ತೆಗೆದುಕೊಂಡು ಯುದ್ಧದಲ್ಲಿ ಮುಂದಾಗ್ತಾನೆ. ನಡೆದಂಥ ಈ ಒಂದು ಕಾಳಗದಲ್ಲಿ ಕೊನೆಗೆ ಈ ಒಂದು ಕಲೆಕ್ಟರ್ ಥ್ಯಾಕ್ರೆ ಅಮಟೂರು ಬಾಳಪ್ಪನ ಗುಂಡಿಗೆ ಬಲಿಯಾಗಿ ಯುದ್ಧ ಕಿತ್ತೂರಿನ ಕಡೆಯಾಗಿ ಮೊಟ್ಟ ಮೊದಲ ಬಾರಿಗೆ ಈ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಇಲ್ಲಿ ಛಿದ್ರ ಮಾಡಿ ಕಿತ್ತೂರಿನ ಸೈನ್ಯ ವಿಜಯೋತ್ಸವವನ್ನು ಆಚರಿಸಿ ತನ್ನ ನಂದಿ ಧ್ವಜವನ್ನು ಮುಗಿಲೆತ್ತರ ಆರಿಸುವಂಥ ಸಂದರ್ಭವನ್ನು ಇಲ್ಲಿ ನೋಡ್ತೀವಿ. ಈ ಒಂದು ವಿಜಯೋತ್ಸವವನ್ನು ಆಚರಿಸಿದಂಥ ಕಿತ್ತೂರು ತನ್ನ ಒಂದು ಮುಂದಿನ
ವಿಚಾರದಲ್ಲಿ ಖಂಡಿತವಾಗಲೂ ಅಷ್ಟು ಸುಲಭವಾಗಿ ಬ್ರಿಟಿಷರು ನಮ್ಮನ್ನು ಬಿಡಲಾರರು. ನಾವು ಇನ್ನೂ ಹೆಚ್ಚಿನ ಸೈನ್ಯವನ್ನು ತಯಾರು ಮಾಡಿ ಅವರನ್ನು ಸಂಪೂರ್ಣವಾಗಿ ನಾವು ಈ ದೇಶದಿಂದನೇ ಓಡಿಸ್ಬೇಕು ಅನ್ನುವಂಥ ಮನೋಭಾವದಲ್ಲಿ ಇದ್ದಾಗಲೇ ಅಲ್ಲಿ ಎರಡನೆಯ ಒಂದು ಯುದ್ಧ ಕೂಡ ತಯಾರಿ ನಡೀತದೆ. ಇಲ್ಲಿರ್ತಕ್ಕಂಥ ಅಧಿಕಾರಿ ಚಾಪ್ಲಿನ್ ಮೋಸ ಮಾಡ್ತಾನೆ, ಒಪ್ಪಂದದ ನಾಟಕವನ್ನು ಆಡ್ತಾನೆ. ತನ್ನ ಕಡೆಯವರು ಏನು ಒತ್ತೆ ಆಳುಗಳಾಗಿ ಇದ್ರಲ್ಲ ಅವರನ್ನು ಬಿಡುಗಡೆ ಮಾಡಿಸ್ಕೊಂಡು ಸರ್ ವಾಲ್ಟರ್ ಎಲಿಯಟ್ ಸ್ಟೀವನ್ಸನ್ನನ್ನು ಬಿಡಿಸ್ಕೊಂಡು ನಂತರ ಈಕೆ ಮೇಲೆ ಯುದ್ಧಕ್ಕೆ ತಯಾರಿ ನಡೆಸ್ತಾನೆ. ಆದರೆ ಈ ಸಾರಿ ಆತ ಕುತಂತ್ರದ ಯುದ್ಧವನ್ನು ಮಾಡ್ತಾನೆ. ಅಂದರೆ ಈ ಕಿತ್ತೂರು ಕಡೆ ಇರ್ತಕ್ಕಂಥ ಮುಖ್ಯವಾಗಿ ಮಲ್ಲಪ್ಪ ಶೆಟ್ಟಿ, ವೆಂಕಟರಾವ್ ಅನ್ನುವಂಥ ಇಬ್ಬರು ದೇಶದ್ರೋಹಿಗಳನ್ನು ತನ್ನ ಜೊತೆಗೆ ಇಟ್ಕೊಳ್ಳುವಂಥ ಆತ ಕೆಲಸವನ್ನು ಕೂಡ ಮಾಡ್ತಾನೆ. ಮೊದಲ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿ ಆ ವಿಜಯದ ಉನ್ಮತ್ತಿಯಲ್ಲಿ ಇದ್ದಂಥ ಕಿತ್ತೂರಿನ ಜನಕ್ಕೆ ಈ ಚಾಪ್ಲಿನ್ ಮಾಡ್ತಕ್ಕಂಥ ಸಂಚು ತಿಳಿಯೋದೇ ಇಲ್ಲ. ಯಾಕೆಂದರೆ ಬ್ರಿಟಿಷರದು ಯಾವಾಗಲೂ ನರಿಬುದ್ಧಿ, ಯಾವತ್ತೂ ಕೂಡ ಅವರು ವೀರತ್ವದಿಂದ ನೇರ ಯುದ್ಧ ಮಾಡಿದವರೇ ಅಲ್ಲ. ಹಾಗಾಗಿ ವಿಜಯದ ಉನ್ಮಾದದಲ್ಲಿದ್ದಂಥ ಕಿತ್ತೂರಿನ ಜನತೆಗೆ ತಿಳಿಯದ ಹಾಗೆ ಒಳಗಡೆನೆ ಒಂದು ಸಂಚು ಮಾಡಿ ಆ ಕಿತ್ತೂರಿನ ಜನರ ಮಧ್ಯೆ ಇರ್ತಕ್ಕಂಥ ಇಬ್ಬರು ದೇಶದ್ರೋಹಿಗಳನ್ನು ತನ್ನ ಕಡೆ ಆಸೆ ಹಚ್ಚಿ ಸೆಳ್ಕೊಂಡು ಅವ್ರ ಮೂಲಕ ಕಿತ್ತೂರು ಕೋಟೆಯ ಲೋಪದೋಷಗಳನ್ನು ತಿಳ್ಕೊಂಡು ಮತ್ತೊಂದು ಯುದ್ಧಕ್ಕೆ ಆತ ಸಜ್ಜಾಗ್ತಿರ್ತಾನೆ. ಆದರೆ ಅಂಥ ಸಂದರ್ಭದಲ್ಲಿ ಈ ಕಿತ್ತೂರಿನ ರಾಣಿ ಚೆನ್ನಮ್ಮ ಮತ್ತು ಆಕೆಯ ಇಡೀ ಸೈನ್ಯ ಮೊದಲ ಯುದ್ಧ ಗೆದ್ದ ಒಂದು ವಿಜಯದಲ್ಲಿ ಮಗ್ನ ಆಗಿರ್ತದೆ. ಆದರೆ ಅವ್ರು ಯಾರೂ ಮೈ ಆರಿರೋದಿಲ್ಲ. ಅವ್ರಿಗೂ ಅಂದಾಜಿದ್ದೇ ಇರ್ತದೆ, ಇಂದಿಲ್ಲ ನಾಳೆ ಮತ್ತೆ ಬ್ರಿಟಿಷರು ನಮ್ಮ ಮೇಲೆ ಯುದ್ಧಕ್ಕೆ ಬಂದೇ ಬರ್ತಾರ, ಹಾಗಾಗಿ ತಯಾರಿಲಿ ಇರೋಣ ಅಂಥೇಳಿ. ಹಾಗಾಗಿ ತಯಾರಿಯಲ್ಲಿ ಇದ್ದಾಗ ನಡೆಯುವಂಥ ಯುದ್ಧವೇ ಅದು ಎರಡನೇ ಕಿತ್ತೂರು ಆಂಗ್ಲೋ ಯುದ್ಧ. 1824 ಡಿಸೆಂಬರ್ 3ನೇ ತಾರೀಕು ನಡೆಯುವಂಥ ಒಂದು ಯುದ್ಧ. ಇದು ಸಂಚಿನಿಂದ ಕೂಡಿದಂಥ ಯುದ್ಧ ಅಂತ. ಇಲ್ಲಿ ಚಾಪ್ಲಿನ್ ಮಾಡಿದಂಥ ಸಂಚಿನಿಂದ ಮಲ್ಲಪ್ಪ ಶೆಟ್ಟಿ, ವೆಂಕಟರಮಣ ಈ ಒಂದು ಕಿತ್ತೂರು ಶಸ್ತ್ರಾಗಾರಕ್ಕೆ ಸಗಣಿ ನೀರನ್ನು ಬೆರೆಸುವ ಮೂಲಕ ಯಾವುದೇ ರೀತಿಯ ಪ್ರತಿರೋಧವನ್ನು ಈ ಕಿತ್ತೂರಿನ ಸೈನಿಕರು ತೋರದ ಇರುವ ಹಾಗೆ ಮಾಡ್ತಾರೆ. ಆದರೆ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಏನು ಆಗಿದೆ ಅಂತ ತಿಳಿಯೋಕ್ಕೆ ಮೊದಲೇ ಇಲ್ಲಿ ದೊಡ್ಡ ಘಾತ ಆಗೋಗಿರ್ತದೆ. ಸಂಗೊಳ್ಳಿ ರಾಯಣ್ಣನು ಕೂಡ ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾನೆ. ಹಾಗೆ ಅಮಟೂರ ಬಳಪ್ಪ ಇರ್ಬೋದು, ಸೇನಾಪತಿ ಗುರುಸಿದ್ದಪ್ಪ ಇರ್ಬೋದು, ಹಾಗೇನಪ್ಪ ಚನ್ನಬಸವ ಇರ್ಬೋದು, ಹೀಗೆ ಎಲ್ಲರೂ ಹೋರಾಟ ಮಾಡಿದ್ರು ಕೂಡ ಕೊನೆಗೆ ಸೋಲನ್ನು ಅನುಭವಿಸ್ತಾರೆ. ಈ ವಿಷಯವನ್ನು ತಿಳಿದಂಥ ಇಲ್ಲಿ ಸೇನಾಪತಿ ಗುರುಸಿದ್ದಪ್ಪ ಹೇಗಾದರೂ ಚೆನ್ನಮ್ಮನನ್ನು ಕಾಪಾಡಬೇಕಂತ ಹೇಳಿ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿಯರನ್ನು ಗುಪ್ತ ಮಾರ್ಗದಿಂದ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಆ ವಿಷಯವನ್ನು ತಿಳ್ಕೊಂಡಂಥ ಚಾಪ್ಲಿನು ನೇರವಾಗಿ ಬಂದು ತನ್ನ ಸೈನ್ಯದೊಂದಿಗೆ ಚೆನ್ನಮ್ಮಾಜಿಯನ್ನು ಬಂಧಿಸ್ತಾನೆ. ಚೆನ್ನಮ್ಮಾಜಿಯ ಬಂಧನದ ಮೂಲಕ ಕಿತ್ತೂರಿನ ಸಂಸ್ಥಾನದ ಒಂದು ಇತಿಹಾಸವು ಕೂಡ ತೆರೆಮರೆಗೆ ಸರಿತದೆ. ಅಲ್ಲಿವರೆಗೂ ಸುಮಾರು 17ನೇ ಶತಮಾನದಿಂದ ಆರಂಭವಾದಂಥ ಕಿತ್ತೂರಿನ ಸಂಸ್ಥಾನ ಕೊನೆಗೇನಪ್ಪ ಅಂತಂದರೆ ಎರಡನೆಯ ಕಿತ್ತೂರು ಆಂಗ್ಲೋ ಯುದ್ಧದ ಮೂಲಕ ಬ್ರಿಟಿಷರ ಅಡಿಗೆ ಬರ್ತದೆ. ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸೈನಿಕರನ್ನು ಬಂಧಿಸಲಾಗ್ತದೆ. ಹಾಗೆ ಏನಪ್ಪ ಅಂತಂದರೆ ಚಾಪ್ಲಿನ್ ಕಿತ್ತೂರಿನ ನಂದಿ ಧ್ವಜವನ್ನು ಇಳಿಸಿ ಅಲ್ಲಿ ಯೂನಿಯನ್ ಜಾಕನ್ನು ಏರಿಸುವುದಕ್ಕೆ ಆಜ್ಞೆ ಕೊಡ್ತಾನೆ. ಆದರೆ ಅಲ್ಲಿ ಈ ರಾಯಣ್ಣನ ತಂದೆಯಾದಂಥ ಭರಮಪ್ಪ ನಂದಿ ಧ್ವಜವನ್ನು ಕಾಯ್ತಿರ್ತಾನೆ. ಅದಕ್ಕೆ ಆತ ಯೂನಿಯನ್ ಧ್ವಜವನ್ನು ಏರಿಸುವುದಕ್ಕೆ ವಿರೋಧ ಮಾಡಿದಾಗ ಆ ಭರಮಣ್ಣನನ್ನು ಗುಂಡಿಕ್ಕಿ ಕೊಂದು ಕಾಸಿ ಅಲ್ಲೇನಪ್ಪ ಅಂತಂದರೆ ಈ ಬ್ರಿಟಿಷರು ಯೂನಿಯನ್ ಧ್ವಜವನ್ನು ಏರಿಸ್ತಾರ. ಮಾನ್ಯ ಭರಮಣ್ಣ ವೀರ ಮರಣ ಹೊಪ್ತಾನ. ಇದರಿಂದ ಸಂಗೊಳ್ಳಿ ರಾಯಣ್ಣ ತಿಳಿದು ಓಡಿ ಬಂದಾಗ ಸಂಗೊಳ್ಳಿ ರಾಯಣ್ಣನ ಬಂಧನ ಕೂಡ ಆಗ್ತದ. ಈ ಮೂಲಕ ಸಂಗೊಳ್ಳಿ ರಾಯಣ್ಣ ಧಾರವಾಡದ ಕಾರಾಗೃಹದಲ್ಲಿ ಬಂಧನದಲ್ಲಿ ಇರ್ತಾನೆ. ಹೀಗೆ ಒಂದು ಆರಂಭಿಕ